ಫೈನಲಿ ನೈಟ್ ಎಲ್ಲ ಓದಾಡ್ಕೊಂಡು ರೂಮ್ ಸಿಗದೆ ಇವತ್ತು ಟ್ರಾವೆಲ್ ಮನೆಲ್ಲ ಮಾಡಿದ್ದಕ್ಕೆ ಇವತ್ತು ಎಲ್ಲಿ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸಿದ್ಧಲಿಂಗೇಶ್ವರ ಟೆಂಪಲ್ ಗಣೇಶ ಟೆಂಪಲ್ಗೆ ಹೋಗಿ ಆಮೇಲೆ ಶಿವನ್ ಟೆಂಪಲ್ಗೆಲ್ಲ ಹೋಗಿ ಬಂದು ಇವಾಗ ಒಂದು ರೂಮ್ ಸಿಕ್ಕೈತೆ. ನಮ್ಮ ಅಪ್ಪ ಅಮ್ಮ ಅಲ್ಲಿ ಫಾರ್ಮಾಲಿಟೀಸ್ ಮುಗಿಸ್ತವ್ರೆ. ಇವಳು ನೋಡಿ ಇಲ್ಲಿ ಕಾಲ್ ಕಳ್ಕೊಂಡು ಇಷ್ಟು ಹೆಂಗೆ ಕುಂತವಲ್ಲ. ಪರವಾಗಿಲ್ಲ ಗೈಸ್, ಚೆನ್ನಾಗೈತೆ. ಸೊ ಗೈಸ್, ಕೊನೆಗೂ ನೆನೆ ಎಲ್ಲ ಅಷ್ಟು ಕಷ್ಟಪಟ್ಕೊಂಡು ಮಾಡಿದ್ದಕ್ಕೆ ಇವಾಗ ಒಂದು ಒಳ್ಳೆ ರೂಮ್ ಸಿಕ್ಕೈತೆ. 3,000 ರೂಪಾಯಿ ಕೊಟ್ಟಿದ್ದಕ್ಕೆ ಒಳ್ಳೆ ರೂಮ್. ಬನ್ನಿ ಇವಾಗ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಂಜೆ ಹಂಗೆ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ವಾಪಸ್ ನೋಡಿ, ಇಲ್ಲಿ ಭರತನಾಟ್ಯಂ ಡ್ಯಾನ್ಸ್ ನಡೀತೈತೆ. ಇವಳು ಯಾವಾಗ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾಳ ಗೊತ್ತಿಲ್ಲ. ಸೂನ್ ನೋಡೋಣ. ಇಲ್ಲಿ ನೋಡಿ ಹೆಂಗ್ ಪರ್ಫಾರ್ಮೆನ್ಸ್. ಇಲ್ಲೇ ಇದನ್ನ ರೆಡಿ ಮಾಡಿಟ್ಟವ್ರೈತೆ. ಅದನ್ನ ಯಾವತ್ತು ಹಬ್ಬ ಐತೆ ಗೊತ್ತಿಲ್ಲ, ನೋಡ್ಬೇಕು. ಲಾಸ್ಟ್ ಟೈಮು ನಾನು ನಮ್ಮ ಅಪ್ಪ ಎಲ್ಲ ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಇಲ್ಲಿ ಕಾಯ್ಕೊಂಡು ಕುಂತಿದ್ದೆ. ಇವತ್ತು ನೋಡಿದೆ ಇದೆಲ್ಲ ಹೊಡೆದಾಕ್ಬಿಟ್ಟವ್ರೆ ಈ ಸತಿ. ನೋಡಿ ಇಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಇದಕ್ಕೆ. ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ವಾಪಸ್ ನಾವೆಲ್ಲ ಹೊರಟಿರೋದು ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದ್ಬಿಟ್ಟು ನಾವು ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ. ಬರಬೇಕಾದ್ರೆ ಪುಕ್ಲಿ ಎದ್ಕೊಂಡು ಕುಂತಿದ್ಲು, ಗ್ರೀನರಿ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ನೈಟ್. ಬಡವ ನೊಂದಿದ್ದೇನೆ. ನಿನ್ನೆ ನಿದ್ದೆ ಅಂತ ಮಲಗಿದ್ಲು, ಇವತ್ತೇನು ಮಾಡ್ತಾಳೆ ನೋಡೋಣ. ಏನೇನು ಮಾಡ್ತೀಯಾ? ಏನು ನೋಡ್ತೀಯಾ? ನೋಡೋಣ ಎಷ್ಟೊತ್ತು ನೋಡ್ತೀಯ ಅಂದ್ಬಿಟ್ಟು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ? ಗಾಡಿಗೆ ಬಂದಿದ್ದೆ ಅನ್ಕೊಂಡು ಬಾಯ್ ಬಿಟ್ಕೊಂಡು ಮಡಿಕೋಬಿಡೋದು ಎಮ್ಮೆ ಥರ. ಓಕೆ ಎಸ್, ಬನ್ನಿ ಓನ್. ಜಾನು ಫ್ರೆಂಡ್ಸ್ಗಳು ನಿನ್ನ ಫೋಟೋ ಹಿಡ್ಕೊಂತ ಹೋದೆ. ಜಾನು, ನೀನು ಯಾವಾಗ ಹೋಗೋದಂಗೆ? ನಾನಲ್ಲ, ನಿನ್ನ ಫ್ರೆಂಡ್ಸು. ನನ್ನ ಫ್ರೆಂಡ್ಸ್? ಎಲ್ಲದಂಗೆ ಹೋದೆ. ನನ್ನ ಫ್ರೆಂಡ್ಸ್ ನಿಂಗೆ ಗೊತ್ತು, ನೋಡ್ತೀನಲ್ಲ ಕಾಲೇಜ್. ನೋಡಮ್ಮ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಸೊ ಗೈಸ್, ಟೈಮ್ ಇವಾಗ ಬಂದುಬಿಟ್ಟು 10 ಗಂಟೆ ಆಯ್ತು, 9 ಗಂಟೆ ಆಯ್ತಾ ಬತ್ತು. ಇವಾಗ ಬ್ರೇಕ್ಫಾಸ್ಟ್ ಸ್ಟಾಪ್ ತೊಗೊಂಡಿದ್ದೀವಿ.
ನಮ್ಮಮ್ಮನ ಮಕ್ಕ ನೋಡಿ ಹೆಂಗಾಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ನಿದ್ದೆ ಮಾಡ್ತಾವಳೆ ಕುತ್ಕೊಂಡು. ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಮನೇಲಿ ಊಟ ಮಾಡೋಣ ನಮ್ಮಮ್ಮ ಡಯಟ್ ಅನ್ನತ್ತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮನ ಡಯಟ್ ಹೆಂಗೈತೆ ನಿಲ್ಲಿಸ್ಬಿಟ್ಟು ನಾವು ಬಂದ ಜಾಗನೇ ನಮ್ಮ ಮನೆ ದೇವರು ನೋಡಿ. ಸುತ್ತಮುತ್ತ ಫುಲ್ ಗೋವಿನವು ಹೆಂಗೈತೆ. ಹಾಂ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ. ಇವಾಗ ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಮನೆ ದೇವ್ರು ಇರೋದು. ಆ ದೇವ್ರು ಬಂದ್ಬಿಟ್ಟು ಅಲ್ಲಿ ಒಂದು ಹೊಸ ದೇವಸ್ಥಾನ ಕಟ್ತಾ ಹೋದಲ್ಲ, ಇವಾಗ ಅಲ್ಲಿ ದೇವಸ್ಥಾನ ಕಟ್ತಾ ಹೋದಲ್ಲ, ಅದು ಅಲ್ಲಿತ್ತು ನಮ್ಮದು ಮೊದಲು ನಮ್ಮ ಮನೆ ದೇವ್ರು. ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಹೊಸದು ಕಟ್ತಾ ಹೋದೆ ಅಂದ್ಬಿಟ್ಟು ಸದ್ಯಕ್ಕೆ ತಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ಇಟ್ಟೋದೆ. ಬನ್ನಿ ಗೈಸ್, ದರ್ಶನ ಮಾಡಿಕೊಂಡು ಆ ಕಡೆ ಹೋಯ್ತು ಅಂದರೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿ ಹೋಗೋಣ. ಮತ್ತು ಗೈಸ್, ಆ ದೇವಸ್ಥಾನದಲ್ಲೂ ಇಲ್ವಂತೆ, ಬೇರೆ ಕಡೆ ಎಲ್ಲ ಐತಂತೆ. ಇವಾಗ ಸದ್ಯಕ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗೈತೆ. ಬನ್ನಿ ಗೈಸ್, ಮೊದಲಕ್ಕಿಂತ ಇನ್ನೂ ಚೆನ್ನಾಗಿ ಕಟ್ತದ. ಎಲ್ಲಿ ಇದಾ? ಅಲ್ಲಿ ದೇವಸ್ಥಾನ, ಅದೇ ದೇವಸ್ಥಾನ ಇದೇನು? ಒಳಗೆ ಹಂಗಿಲ್ವಾ? ಬನ್ನಿ ತೋರಿಸ್ತೀನಿ ಒಳಗಡೆ. ಇದೆಲ್ಲ ಹಳೆ ದೇವಸ್ಥಾನ, ಅದೆಲ್ಲ ಐಟಮ್ಸ್ ಇಲ್ಲವೆ. ಇದು ಹಳೇದೇ ಅಲ್ವಾ? ರಾಮ ಲಕ್ಷ್ಮಣ ಸೀತಾ ಮತ್ತು ಹನುಮಾನ್. ಇದೆಲ್ಲ ಎಷ್ಟು ವರ್ಷ ಆಯಿತು ಸ್ವಾಮಿ ಕಟ್ಟಿ? 38 ವರ್ಷದ ಮುಂಚೆ ಕಟ್ಟಿರೋ ದೇವಸ್ಥಾನ. ಓಕೆ ಬನ್ನಿ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮೇನ್ ಮನೆ ದೇವ್ರು ಎಲ್ಲ ಐತಲ್ಲಿ ಹೋಗೋಣ. ಸೊ ಪೂಜೆ ಎಲ್ಲ ಮುಗೀತು. ಇದೇನಪ್ಪ ವೀಡಿಯೋ ಮಾಡೋಕ್ಕೆಲ್ಲ ಹೋಗ್ಬೇಡ ಒಳಗಡೆ, ಇವಾಗಲೇ ಏನಕ್ಕೆ ಅಂದ್ಕೊಂಡ್ಬೋದು. ಅದು ಆ್ಯಕ್ಚುಲಿ ದೇವ್ರು ಕಾಣಿಸ್ತಾನೂ ಇಲ್ಲ. ಇವಾಗ ಇಲ್ಲಿ ಈ ದೇವಸ್ಥಾನ ಕಟ್ಟೋದಲ್ಲ, ಇಲ್ಲಿ ಹಿಂದ್ಗಡೆ ಇಲ್ಲಿ ಗೋಪುರ ಕಟ್ಟಕ್ಕೆ ಸ್ಟಾರ್ಟ್ ಆಯ್ತದೆ. ಅವಾಗ ಗೋಪುರ ಕಟ್ಟಬೇಕಾದ್ರೆ ಫೋನ್ ಮಾಡ್ತೀವಿ, ಇವಾಗ ಬನ್ನಿ ಪೂಜೆಗೆ, ಅವಾಗಲೇ ಎಲ್ಲ ಮಾಡ್ಕೊ ಅಂದ್ಕೊಂಡಂದವೆ. ಬನ್ನಿ ಇವಾಗ ವಾಪಸ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋದು. ಇವಾಗ 3ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ.